ಜನಸಾಮಾನ್ಯರ ಪಾಲಿಗೆ ನರಕವಾಗಿದೆ. ಹೇಳಿದೆ ಕೇಳಿದೆ, ಸಿಲಿಂಡರು 600, 500 ಹುಚ್ಚಾಬಟ್ಟೆ ಏರಿಸಿದ್ದಾರೆ. ಹೋಟ್ಲಿನವರು ಯಾರು ಕೇಳಲಿಲ್ಲ. ಸಡನ್ ಆಗಿ 20 ರೂಪಾಯಿ ಕಾಫಿ, ತಿಂಡಿ, ದೋಸೆ, ವಡೆ ಏರ್ಸೇ ಬಿಟ್ರು. ಯಾರು ಕೇಳೋರಿಲ್ಲ. ಸರ್ಕಾರ ಇವ್ರ ಮೇಲೆ ಕಂಟ್ರೋಲ್ ಇಲ್ಲ. ಸರ್ಕಾರ ಇವ್ರನ್ನ ಕರೆದು ಆಹಾರ ಮಂತ್ರಿ ಮಾತನಾಡಿ, ಯಾಕೆ ಏರಿಸ್ತ್ರಿ, ನಿಮ್ಗೆ ಏರಿಸೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅಂತ ಒಬ್ಬ ಮಂತ್ರಿ ಕೇಳಲಿಲ್ಲ. ಆಹಾರ ಮಂತ್ರಿ ಕನಿಷ್ಠ ಕೇಳಬೇಕಾಯಿತು, ಕೇಳಲಿಲ್ಲ. ಈ ಹೋಟ್ಲ್ ಮಾಲೀಕರುಗಳು ಪಾಳ್ಯಗಾರರ ಥರ ಅವ್ರ ಇಚ್ಛೆ ಬಂದಷ್ಟು ಏರಿಸಿದ್ದಾರೆ. ಚಿಂತೆ ಮಾಡ್ತಾ ಇದ್ದೀವಿ, ಹೋಟ್ಲ್ಗಳಿಗೆ ನುಗ್ತೀವಿ. ಏರಿಸಿರೋ ಬೆಲೆ ಕೊಡಲ್ಲ, ಹಳೆ ಬೆಲೆನೇ ಕೊಡ್ತೀವಿ. ಹಳೆ ಬೆಲೆ ವಡೆಗೂ ಅಷ್ಟೇ, ದೋಸೆಗೂ ಅಷ್ಟೇ, ಕಾಫಿಗೂ ಅಷ್ಟೇ ಹಳೆ ಬೆಲೆ ಕೊಡ್ತೀವಿ, ಹೊಸ ಬೆಲೆ ಕೊಡೋದಿಲ್ಲ. ಇದು ನಾವು ಮುಂದಿನ 3 ದಿವಸದ ನಂತರ ಹೋಟ್ಲ್ಗಳಿಗೆ ನುಗ್ತೀವಿ, ಕೂತ್ಕೊಳ್ತೀವಿ. ಖಾರ ಬಾತ್ ಕೊಡು, ಕೇಸರಿ ಬಾತ್ ಕೊಡು, ದೋಸೆ ಕೊಡು, ಉಪ್ಪಿಟ್ಟು ಕೊಡು, ವಡೆ ಕೊಡು, ಚೆನ್ನಾಗಿ ತಿಂತೀವಿ. ಹಳೆ ರೇಟ್ ತಕೊಂಡ್ರೆ ತಗೊಳ್ದೇರೆ ಏನು ಬೇಕಾದರೂ ಮಾಡು. ನಾವು ಹಳೆ ರೇಟು ನಮ್ಮದು, ಹೊಸ ರೇಟು ನಿಮ್ಮದು. ನಾವೇನು ಮೋಸ ಮಾಡಲ್ಲ, ಹಳೆ ರೇಟ್ ಕೊಡ್ತೀವಿ, ತಗೊಳ್ಳಿ. ನೀವು ಏರಿಸ್ದಾಗ ಕೊಡೋಕ್ಕಾಗತ್ತಾ? ಎಲ್ಲಿಂದ ತರೋದು? ಯಾರಪ್ಪನ ಮನೆ ದುಡಿಯೋದೆಲ್ಲಿ? ನಿಮ್ಮ ಹೋಟ್ಲ್ಗಳಿಗೆ ತಿಂಡಿ ತಿನ್ನಕ್ಕೆ ಬರೋ ಜನ ಯಾರು? ಜನಸಾಮಾನ್ಯರು. ಅವ್ರ ಮೇಲೆ ಗದಾ ಪ್ರಹಾರ. ಬಿಟ್ಟಿದ್ರೇನು? 9ನೇ ತಾರೀಕು ನನಗೆ ಈ ದೇಶಕ್ಕೆ ನಾನು ಮಾಡಬಾರ್ದೆಲ್ಲ ಮಾಡಿದ್ದೀನಿ. ಜೈಲಿಗೆ ಹೋಗಿದ್ದೆ, ಆಮೇಲೆ ಅಯೋಗ್ಯರನ್ನೆಲ್ಲ ಮಂತ್ರಿಗಳು ಮಾಡ್ಕೊಂಡೆ, ಏನೇನೋ ಮಾಡಿದ್ದೀನಿ ಅಂತ ಹೇಳಿ ಅವ್ರು 9ನೇ ತಾರೀಕು ಅವರಿಗೆ ಭಾರಿ ಯಾಕೆ ಬೇಕು ಈ ಬೆಲೆ ಏರಿಕೆ? ಕಣ್ಣೀರಿಡ್ತಾವ್ರೆ ಜನ. ಅಂಥದ್ರಲ್ಲಿ ನೀವು ಬಿಡಿ, ಸಮಾರಂಭ ಬೇಡ, ಯಾರು ಸಮಾರಂಭ ಬೇಡ. ಮಂತ್ರಿಗಳಾಗ್ಲಿ ಬೆಲೆ ಏರಿಕೆ ಬೇಡವೇ ಬೇಡ, ಬೆಲೆ ಏರಿಕೆ ಬೇಡವೇ ಬೇಡ. ಹಿಂದೆ ಬಂದ್ರೆ ಹಿಂದೆ ಬರ್ರಿ ಹೋಗಿ ಆಯ್ತಾ ನಿಂಗು ಸ್ವಲ್ಪ ಹಿಂದೆ ಬಾಣ. ಬೆಲೆ ಏರಿಕೆ ಬೇಡವೇ ಬೇಡ, ಬೆಲೆ ಏರಿಕೆ ಬೇಡವೇ ಬೇಡ, ಬೆಲೆ ಏರಿಕೆ ಬೇಡವೇ